ನಮಸ್ಕಾರ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೆಷನ್ 48 ಆಫ್ ಫೌಂಡೇಶನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ನಮ್ಮ ಇವತ್ತಿನ ಟಾಪಿಕ್ ಸಪ್ಲೈ ಫಂಕ್ಷನ್. ಇದು ಮಾರ್ಕೆಟ್ ಅನಾಲಿಸಿಸ್ಗೆ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಂಟ್ರಡಕ್ಷನ್ ಟು ಸಪ್ಲೈ ಫಂಕ್ಷನ್. ಡಿಮಾಂಡ್ನ ನಾವು ಹೇಗೆ ಫಸ್ಟ್ ಸೆಷನಲ್ಲಿ ನೋಡಿದ್ದೀವಿ, ಈಗ ಲೆಟ್ಸ್ ಸಿ ದ ಅಪೋಸಿಟ್ ಸೈಡ್ ಆಫ್ ಡಿಮಾಂಡ್, that is supply. Supply function explains how much quantity or a good producers are willing to sell at various prices. ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಪ್ರೈಸ್ಗಳಲ್ಲಿ ಒಬ್ಬ ಪ್ರೊಡ್ಯೂಸರು ತನ್ನ ವಸ್ತುಗಳನ್ನು, ತಾನು ಮಾರಾಟ ಮಾಡ್ತಿರೋ ವಸ್ತುಗಳನ್ನು ಸೇಲ್ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ರೆಡಿ ಇದ್ದಾನೆ ಅನ್ನೋದನ್ನು ನೋಡೋದು. ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಂದು ವೇಳೆ ಪ್ರೈಸು 50 ರೂಪೀಸ್ ಇದ್ದರೆ 100 ಯೂನಿಟ್ಸು ಸಪ್ಲೈ ಆಗುತ್ತೆ. ಅದೇ ರೀತಿ 50 ರೂಪೀಸ್ ಇದ್ದ ಪ್ರೈಸು 100 ರೂಪೀಸ್ಗೆ ಹೆಚ್ಚಾಯಿತು ಅಂತಂದರೆ ಆಗ ಸಪ್ಲೈ 200 ಆಗುತ್ತೆ. ಈಗ ನಾವೇನು ನೋಡಿದ್ವು ಅಂದರೆ, ಪ್ರಾರಂಭದಲ್ಲಿ ಪ್ರೈಸು 50 ಇದ್ದದ್ದು 100ಗೆ ಹೆಚ್ಚಾಯಿತು. ಸೊ ಇಲ್ಲಿ ನಾವು ಪ್ರೈಸ್ ಹೆಚ್ಚಾಗೋದನ್ನು ನೋಡ್ಬೋದು 50ಇಂದ 100ಗೆ. ಆ ಪರಿಸ್ಥಿತಿಯಲ್ಲಿ ಸಪ್ಲೈ, ಪ್ರಾರಂಭದಲ್ಲಿ ಸಪ್ಲೈ 100 ಇದ್ದಂಥದ್ದು ಪ್ರೈಸ್ ಹೆಚ್ಚಾದ ಕೂಡಲೇ 200 ಆಯಿತು. ಸೊ ಪ್ರೊಡ್ಯೂಸರ್ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ, ಪ್ರೊಡ್ಯೂಸರ್ಸು ದೇ ಆಲ್ವೇಸ್ ಏಮ್ ಫಾರ್ ಪ್ರಾಫಿಟ್. ಸೊ ಪ್ರೈಸ್ ಹೆಚ್ಚಾದ ಕೂಡಲೇ ಅವ್ರು ಸಪ್ಲೈಯನ್ನು ಹೆಚ್ಚು ಮಾಡ್ತಾರೆ. ಸೊ ಇಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಪ್ರೈಸ್ ಹೆಚ್ಚಾದಾಗ ಸಪ್ಲೈ ಹೆಚ್ಚಾಗುತ್ತೆ. ಸೊ ವೈಸ್ ವರ್ಸ ಏನಂದರೆ, ಪ್ರೈಸ್ ಕಡಿಮೆ ಆದಾಗ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಡೆಫಿನೇಷನ್ ಆಫ್ ಸಪ್ಲೈ ನೋಡೋದಾದರೆ, ಸಪ್ಲೈ ಅಂದ್ರೇನು? ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಗೂಡ್ ಆರ್ ಸರ್ವಿಸ್ that producers are willing and able to offer for sale at different prices over a specific time period. ಸೊ ಇಲ್ಲಿ ವಿಲ್ಲಿಂಗ್ ಆ್ಯಂಡ್ ಏಬಲ್ ಅಂದರೆ ದೇ ವಾಂಟ್ ಟು ಆ್ಯಂಡ್ ದೇ ಕ್ಯಾನ್ ಸಪ್ಲೈ ಅಂತ. ಅವರಿಗೆ ಸಪ್ಲೈ ಮಾಡಲಿಕ್ಕೆ ಮನಸ್ಸಿರಬೇಕು ಆ್ಯಂಡ್ ಅವರಿಗೆ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಕೂಡ ಆಗಿರಬೇಕು. ಬರೀ ಸಪ್ಲೈ ಮಾಡಲಿಕ್ಕೆ ಮನಸ್ಸಿದ್ರೆ ಸಾಧ್ಯ ಆಗೋದಿಲ್ಲ, ಅವ್ರ ಹತ್ರ ವಸ್ತು ಇರಬೇಕು ಸೇಲ್ ಮಾಡಲಿಕ್ಕೆ. ಹಾಗೆ ಅವ್ರ ಹತ್ರ ಬರೀ ಐಟಮ್ ಇದ್ರೇನೂ ಸಾಕಾಗೋದಿಲ್ಲ, ಅವರು ವಿಲ್ಲಿಂಗ್ನೆಸ್ ತೋರಿಸ್ಬೇಕು. ಸಪ್ಲೈ ಫಂಕ್ಷನ್ನ ಫಾರ್ಮುಲಾ, ಅದರ ಮ್ಯಾಥಮೆಟಿಕ್ಸ್ ಮಾಡೆಲನ್ನು ನೋಡೋದಾದರೆ, QS ಈಸ್ ದ ಫಂಕ್ಷನ್ ಆಫ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಲೈಕ್ PI TNE. ಸೊ ಇಲ್ಲಿ QS ಅಂದರೆ ಕ್ವಾಂಟಿಟಿ ಸಪ್ಲೈಡ್. ಸೊ ಎಷ್ಟು ಕ್ವಾಂಟಿಟಿ ಮಾರ್ಕೆಟಿಗೆ ಸಪ್ಲೈ ಆಗಿದೆ ಅನ್ನೋದು. P ಅಂದರೆ ಪ್ರೈಸ್ ಆಫ್ ದ ಗೂಡ್, I ಅಂದರೆ ಪ್ರೈಸ್ ಆಫ್ ದ ಇನ್ಪುಟ್ಸ್, T ಈಸ್ ಟೆಕ್ನಾಲಜಿ, N ಅಂದರೆ ನಂಬರ್ ಆಫ್ ಸೆಲ್ಲರ್ಸ್, E ಅಂದರೆ ಎಕ್ಸ್ಪೆಕ್ಟೇಷನ್ಸ್. ಸೊ ಇಷ್ಟು ವಿಷಯಗಳು ಸಪ್ಲೈ ಫಂಕ್ಷನ್ನ ಡಿಸೈಡ್ ಮಾಡ್ತವೆ. ಸೊ ಕ್ವಾಂಟಿಟಿ ಸಪ್ಲೈ ಅನ್ನೋದು ಇಷ್ಟೂ ವಿಷಯಗಳ ಮೇಲೆ ನಿರ್ಧರಿತವಾಗಿದೆ. ಸೊ 2 ಥರದ ಸಪ್ಲೈ ಫಂಕ್ಷನ್ಗಳಿವೆ. ಮೊದಲನೇದು ಇಂಡಿವಿಜುವಲ್ ಸಪ್ಲೈ ಫಂಕ್ಷನ್. ಸೊ ಇಲ್ಲಿ ಒನ್ ಪ್ರೊಡ್ಯೂಸರ್ ಸಪ್ಲೈಯನ್ನು ಮಾತ್ರ ನೋಡ್ತೇವೆ. ಒಬ್ಬ ಪ್ರೊಡ್ಯೂಸರ್ನ ಸಪ್ಲೈಯನ್ನು ನಾವು ಗಣನೆಗೆ ತಗೊಂಡ್ಕೊಂಡು ಅನಾಲಿಸಿಸ್ ಮಾಡುವಂಥದ್ದು. ಅನದರ್ ಒನ್ ಮಾರ್ಕೆಟ್ ಸಪ್ಲೈ ಫಂಕ್ಷನ್. ಸೊ ಇಲ್ಲಿ ಆಲ್ ಪ್ರೊಡ್ಯೂಸರ್ಸ್ ಕಂಬೈನ್ಡ್, ಎಲ್ಲ ಇಂಡಿವಿಜುವಲ್ ಸಪ್ಲೈಯರ್ಸ್ನ ಸಮ್ ಮಾಡ್ತೀವಿ, ಅಂದರೆ ಎಲ್ಲ ಪ್ರೊಡ್ಯೂಸರ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, QS1 10 + 2P ಅಂದರೆ ಮೊದಲನೇ ನಾವಿಲ್ಲಿ ಒಂದು ಇಂಡಿವಿಜುವಲ್ ಪ್ರೊಡ್ಯೂಸರ್ನ ಸಪ್ಲೈ ಫಂಕ್ಷನ್ ನೋಡ್ತಾ ಇದ್ದೀವಿ. ಇದು ಮೊದಲನೇ ಸಪ್ಲೈ ಫಂಕ್ಷನ್ನು, ಮೊದಲನೇ ಪ್ರೊಡ್ಯೂಸರ್ದು. ದಟ್ ಇಸ್ QS1 ಈಸ್ ಈಕ್ವಲ್ ಟು 10 + 2P. ಇನ್ನೊಬ್ಬ ಪ್ರೊಡ್ಯೂಸರ್ನ ಅಥವಾ ಸಪ್ಲೈಯರ್ನ ನೋಡೋದಾದರೆ QS2 ಈಸ್ ಈಕ್ವಲ್ ಟು 5 + 2P. ಸೊ ಇದು 2 ಇಂಡಿವಿಜುವಲ್ ಸಪ್ಲೈಯರ್ ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಿದರೆ, ಮಾರ್ಕೆಟಿದು ಏನಾಗುತ್ತೆ ಅಂದರೆ
ಟೋಟಲ್ ಮಾರ್ಕೆಟ್ ಇದ್ದು ಈ 10 ಪ್ಲಸ್ ಈ 5 ಸೇರಿದಾಗ 15 ಆಗುತ್ತೆ. ಹಾಗೆ ಈ 2 ಪ್ಲಸ್ ಈ 3 ಸೇರಿದಾಗ 5p ಆಗುತ್ತೆ. ಸೊ ಮಾರ್ಕೆಟ್ ಸಪ್ಲೈ ಫಂಕ್ಷನ್ ಅನ್ನೋದು ಎಲ್ಲ ಇಂಡಿವಿಜುವಲ್ ಸಪ್ಲೈಯರ್ಸ್ನ ಟೋಟಲ್ ಆಗಿರುತ್ತೆ. ನೆಕ್ಸ್ಟ್ ಲಾ ಆಫ್ ಸಪ್ಲೈ. ಸೊ ಲಾ ಆಫ್ ಸಪ್ಲೈ ಏನು ಹೇಳುತ್ತಂದರೆ ವೆನ್ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಸಪ್ಲೈ ಆಲ್ಸೋ ಇನ್ಕ್ರೀಸಸ್. ಸೊ ಅದರ್ ಥಿಂಗ್ಸ್ ಈಕ್ವಲ್ ಇದ್ದಾಗ ಅಥವಾ ಅದರ್ ಥಿಂಗ್ಸ್ ಕಾನ್ಸ್ಟೆಂಟ್ ಆಗಿದ್ದಾಗ ಪ್ರೈಸ್ ಹೆಚ್ಚಾದಾಗ ಸಪ್ಲೈ ಹೆಚ್ಚಾಗತ್ತೆ, ಪ್ರೈಸ್ ಕಡಿಮೆ ಆದಾಗ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಅಪ್ವರ್ಡ್ ಸ್ಲೋಪಿಂಗ್ ಸಪ್ಲೈ ಕರ್ವ್ ಬರುತ್ತೆ. ನಾವು ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತೀವಿ ಸಪ್ಲೈ ಕರ್ವ್ ಹೇಗಿರುತ್ತೆ ಅಂತ. ಸೊ ಡಿಟರ್ಮಿನೆಂಟ್ ಆಫ್ ಸಪ್ಲೈ ನೋಡೋದಾದರೆ ಮೊದಲನೇದು ಪ್ರೈಸ್ ಆಫ್ ದ ಗೂಡ್. ಯಾವ ವಸ್ತುವನ್ನು ಮಾರ್ಕೆಟಿಗೆ ಸಪ್ಲೈ ಮಾಡ್ತಾರೋ ಆ ವಸ್ತುವಿನ ಪ್ರೈಸ್ ಮೊದಲನೇ ಡಿಟರ್ಮಿನೆಂಟು. ಆ್ಯಂಡ್ ಇನ್ಪುಟ್ ಪ್ರೈಸಸ್, ಬೇರೆ ಬೇರೆ ವಸ್ತುಗಳನ್ನು ಅಥವಾ ನಾವು ಒಂದು ಪರ್ಟಿಕ್ಯುಲರ್ ವಸ್ತು ಅಂತ ತೊಗೊಂಡ್ರೆ ಆ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಯಾವ್ಯಾವ ಇನ್ಪುಟ್ ಬೇಕು ಆ ಇನ್ಪುಟ್ಗಳ ಪ್ರೈಸ್. ಹಾಗೆ ಪ್ರಸ್ತುತ ಇರುವ ಟೆಕ್ನಾಲಜಿ ಅಥವಾ ಬದಲಾಗ್ತಿರುವ ಟೆಕ್ನಾಲಜಿ, ಈ ಟೆಕ್ನಾಲಜಿ ಕೂಡ ಒಂದು ಡಿಟರ್ಮಿನೆಂಟ್ ಆಗಿದೆ. ಗೌರ್ಮೆಂಟ್ ಪಾಲಿಸಿ ಅಂದರೆ ಟ್ಯಾಕ್ಸು, ಸಬ್ಸಿಡೀಸು. ಈಗ ಟ್ಯಾಕ್ಸ್ ರಿಡ್ಯೂಸ್ ಆಯಿತು ಅಂದರೆ ಸಪ್ಲೈ ಹೆಚ್ಚಾಗುತ್ತೆ ಅಂತ ನಾವು ಅಂದ್ಕೋಬೋದು. ಹಾಗೆ ನಾವು ಈಗ ಟೆಕ್ನಾಲಜಿ ನೋಡೋದಾದರೂ ಈಗ ಒಳ್ಳೆ ಟೆಕ್ನಾಲಜಿ, ಬೆಟರ್ ಟೆಕ್ನಾಲಜಿ ಬಂತು, ಬೆಟರ್ ಮಿಷಿನ್ಸ್ ಬಂತು ಅಂದರೆ ಜಾಸ್ತಿ ಔಟ್ಪುಟ್ ಬರುತ್ತೆ ಅಂತ. ಹಾಗೆ ನಾವು ಎರಡನೇ ಪಾಯಿಂಟ್ ನೋಡಿದ್ವಿ ಈಗ ಇನ್ಪುಟ್ ಪ್ರೈಸಸ್ ಅಂತ. ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಸಪ್ಲೈ ರೆಡ್ಯೂಸ್ ಆಗುತ್ತೆ ಅಂತ. ಯಾಕಂದರೆ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆದ ಕೂಡಲೇ ಅವರಿಗೆ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಎಕ್ಸ್ಪೆಕ್ಟೇಷನ್ಸ್, ಇಫ್ ಪ್ರೊಡ್ಯೂಸರ್ ಎಕ್ಸ್ಪೆಕ್ಟ್ಸ್ ಪ್ರೈಸ್ ಟು ರೈಸ್ ಹಿ ಮೇ ಹೋಲ್ಡ್ ಸಪ್ಲೈ ಅಂತ. ಮುಂದಿನ ದಿನ ಅಥವಾ ಮುಂದಿನ ದಿನಗಳಲ್ಲಿ ಆ ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ ಅಂತ ಆದಾಗ ಅವನು ಸಪ್ಲೈ ಮಾಡಲ್ಲ, ಹೋಲ್ಡ್ ಮಾಡಿ ಇಟ್ಕೊಳ್ಬೋದು, ಮುಂದೆ ಪ್ರೈಸ್ ಹೆಚ್ಚಾದಾಗ ಸಪ್ಲೈ ಮಾಡ್ಬೋದು ಅಂತ. ಹಾಗೆ ನಂಬರ್ ಆಫ್ ಪ್ರೊಡ್ಯೂಸರ್ಸ್. ಸೊ ಮಾರ್ಕೆಟ್ನಲ್ಲಿ ಪ್ರೊಡ್ಯೂಸರ್ಸ್ ಜಾಸ್ತಿ ಆಯಿತು ಅಂದರೆ ಸಪ್ಲೈ ಜಾಸ್ತಿ ಆಗುತ್ತೆ ಅಂತ. ಪ್ರೊಡ್ಯೂಸರ್ಸ್ ಕಡಿಮೆ ಇದ್ದರೆ ಸಪ್ಲೈ ಕಡಿಮೆ ಇರುತ್ತೆ. ಈಗ ಸಪ್ಲೈ ಕರ್ವ್ ನೋಡೋದಾದರೆ ಸಪ್ಲೈ ಕರ್ವ್ ಅನ್ನೋದು ಒಂದು ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ. ಇಟ್ ಶೋಸ್ ಅ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಸಪ್ಲೈ. ಸೊ ನಾವು ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸು ತೊಗೊಂಡ್ರೆ, ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ನಾವು ಕ್ವಾಂಟಿಟಿ ತೊಗೊಳ್ತೀವಿ, ವೈ ಆ್ಯಕ್ಸಿಸಲ್ಲಿ ಪ್ರೈಸ್ ತೊಗೊಂಡ್ರೆ ಸಪ್ಲೈ ಕರ್ವ್ ಅನ್ನೋದು ಒಂದು ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರುತ್ತೆ, ಹೀಗೆ ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ಎಸ್ ಅನ್ನೋದು ಸಪ್ಲೈ ಕರ್ವ್ ಆಗಿರುತ್ತೆ. ಸೊ ಇದು ಯಾಕೆ ಅಪ್ವರ್ಡ್ ಸ್ಲೋಪಿಂಗ್, ಲೆಫ್ಟಿಂದ ರೈಟಿಗೆ ಈ ರೀತಿ ಅಪ್ವರ್ಡ್ ಸ್ಲೋಪಿಂಗ್ ಆಗಿದೆ ಅಂತಂದರೆ, ಸೊ ಈ ರೀತಿ ಅಪ್ವರ್ಡ್ ಸ್ಲೋಪ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ದರ್ ಇಸ್ ಅ ಡೈರೆಕ್ಟ್ ರಿಲೇಷನ್ಶಿಪ್. ಯಾವುದರ ನಡುವೆ? ಪ್ರೈಸು ಮತ್ತು ಸಪ್ಲೈ ನಡುವೆ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಪ್ರೈಸು ಹೆಚ್ಚಾಯಿತು ಅಂತಂದರೆ ಸಪ್ಲೈ ಹೆಚ್ಚಾಗುತ್ತೆ, ಪ್ರೈಸ್ ಕಡಿಮೆ ಆಯಿತು ಅಂದರೆ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಆ ಕಾರಣಕ್ಕೆ ಈ ರೀತಿಯ ಒಂದು ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ನಮಗೆ ಸಿಗುತ್ತೆ. ಸೊ ಮ್ಯಾಥಮೆಟಿಕಲ್ ಎಕ್ಸಾಂಪಲ್ ನೋಡೋದಾಗಿದ್ದರೆ ಒಂದು ಮ್ಯಾಥಮೆಟಿಕ್ ಎಕ್ಸ್ಪ್ಲನೇಷನ್ ಇದೆ. ಸೊ QS ಈಸ್ ಈಕ್ವಲ್ ಟು -20 + 4P. ಇಲ್ಲಿ ನಾವು ಈ ಇಕ್ವೇಷನಿಗೆ ಎರಡು ಡಿಫ್ರೆಂಟ್ ಪ್ರೈಸಸನ್ನು ಹಾಕಿ ನೋಡ್ಬೋದು. ಸೊ ಇಲ್ಲಿ ನೋಡಿ, ಇಫ್ ಪ್ರೈಸ್ ಈಸ್ ಈಕ್ವಲ್ ಟು 10 ಆದಾಗ QS 20 ಆಗುತ್ತೆ. ಸೊ ಪ್ರೈಸು 10 ಅಂತ ಆಗಿದ್ದರೆ ಕ್ವಾಂಟಿಟಿ ಸಪ್ಲೈ 20 ಆಗುತ್ತೆ. ಒಂದು ವೇಳೆ ಪ್ರೈಸ್ 15 ಆದರೆ, ಪ್ರೈಸನ್ನು 15ಕ್ಕೆ ಹೆಚ್ಚು ಮಾಡಿದರೆ ಕ್ವಾಂಟಿಟಿ ಸಪ್ಲೈ ಕೂಡ ಹೆಚ್ಚಾಗುತ್ತೆ. ಸೊ ಪ್ರೈಸ್ 10 ಇದ್ದಾಗ ಕ್ವಾಂಟಿಟಿ ಸಪ್ಲೈ 20 ಇರುತ್ತೆ. ಅದೇ ರೀತಿ 10 ಇದ್ದ ಪ್ರೈಸನ್ನು ನೀವು 15ಕ್ಕೆ ಹೆಚ್ಚು ಮಾಡಿದರೆ ಆಟೋಮ್ಯಾಟಿಕಲಿ ಕ್ವಾಂಟಿಟಿ 40 ಆಗುತ್ತೆ. ಸೊ ಇಲ್ಲೇನು ನೋಡ್ಬೋದು ಅಂತಂದರೆ 10 ಇದ್ದಾಗ 20, 15 ಇದ್ದಾಗ 40. ದ್ಯಾಟ್ ಮೀನ್ಸ್ ಪ್ರೈಸ್ ಹೆಚ್ಚಾದಾಗ ಕ್ವಾಂಟಿಟಿ ಸಪ್ಲೈ ಏನು ಮಾಡ್ತಾರೆ ಅದು ಕೂಡ ಹೆಚ್ಚಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಶಿಫ್ಟ್ ಮತ್ತು ಮೂಮೆಂಟ್, ಈ ಸಪ್ಲೈ ಕರ್ವ್ ಏನಿದೆ ಅದು ಹೇಗೆ ಶಿಫ್ಟ್ ಆಗುತ್ತೆ ಮತ್ತು ಮೂಮೆಂಟ್ ಆಗುತ್ತೆ ಅಂತ. ಸೊ ಮೂಮೆಂಟ್ ಅಲಾಂಗ್ ದ ಕರ್ವ್ ಅಂದರೆ ಡ್ಯೂ ಟು ಪ್ರೈಸ್ ಚೇಂಜ್. ಸೊ ಇಲ್ಲೇನಿದೆಯಲ್ಲ ಇದರಲ್ಲೇ ಮೂಮೆಂಟ್, ನಾವು ಇಲ್ಲಿಂದ ಇಲ್ಲಿಗೆ ಹೀಗೆ ಈ ಪ್ಲೇಸಿಂದ ಈ ಪ್ಲೇಸಿಗೆ ಹೋದ್ವಿ ಅಂತಂದರೆ ಒಂದೇ ಕರ್ವಲ್ಲಿ, ಒಂದು ಪರ್ಟಿಕ್ಯುಲರ್ ಕರ್ವಲ್ಲಿ ನಾವು ಈ ಪ್ಲೇಸಿಂದ ಈ ಪ್ಲೇಸಿಗೆ ಹೋದ್ವಿ ಅಂದರೆ ದ್ಯಾಟ್ ಬಿಕಾಸ್ ಆಫ್ ದ ಪ್ರೈಸ್. ಅದು ಪ್ರೈಸಲ್ಲಿ ಆಗುವ ಬದಲಾವಣೆಯಿಂದ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ತೊಗೊಂಡ್ರೆ, ಈ ಪಾಯಿಂಟನ್ನು ತೊಗೊಂಡ್ವಿ ಅಂತಂದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಯಾವಾಗ ಹೋಗುತ್ತೆ ಅಂದರೆ ಪ್ರೈಸ್ ಹೆಚ್ಚಾದಾಗ ಕ್ವಾಂಟಿಟಿ ಸಪ್ಲೈ ಜಾಸ್ತಿ ಆಗುತ್ತೆ ಅಂತ. ಅದೇ ರೀತಿ
ನಾವು ಈ ಪರ್ಟಿಕ್ಯುಲರ್ ಪಾಯಿಂಟಿಂದ ಈ ಪರ್ಟಿಕ್ಯುಲರ್ ಪಾಯಿಂಟಿಗೆ ಬರೋದು ಯಾವಾಗ ಅಂತಂದರೆ ಪ್ರೈಸ್ ಕಡಿಮೆ ಆಗಿದೆ ಅಂತ ಅರ್ಥ. ಪ್ರೈಸ್ ಕಡಿಮೆ ಆದ ಕೂಡಲೇ ನಾವು ಕ್ವಾಂಟಿಟಿ ಸಪ್ಲೈಯನ್ನು ಕಡಿಮೆ ಮಾಡ್ತೀವಿ. ಸೊ ಶಿಫ್ಟ್ ಇನ್ ಡಿಮಾಂಡ್ ಕರ್ವ್ ಅಂದರೆ ಇದು ನಮ್ಮ ಶಿಫ್ಟ್ ಇನ್ ಸಪ್ಲೈ ಕರ್ವ್ ಅಂದರೆ ಇದು ನಮ್ಮ ಸಪ್ಲೈ ಕರ್ವ್, ಇದು ಅಲ್ಲಿಂದ ಲೆಫ್ಟಿಗೆ ಅಥವಾ ರೈಟಿಗೆ ಶಿಫ್ಟ್ ಆಗುವಂಥದ್ದು. ಇದು ನಾನ್ ಪ್ರೈಸ್ ಫ್ಯಾಕ್ಟ್ರಿಂದ ಆಗುತ್ತೆ. ಪ್ರೈಸಲ್ಲಿ ಆಗುವ ಬದಲಾವಣೆಯನ್ನು ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ ಆಗುವ ಬದಲಾವಣೆಯಿಂದಾಗಿ ಈ ರೀತಿಯ ಶಿಫ್ಟನ್ನು ಕಂಡುಬರುತ್ತೆ. ಅದು ಪಾಸಿಟಿವ್ ಆಯಿತು ಅಂತಂದರೆ, ಈಗ ಸಪ್ಲೈಯರಿಗೆ ಪಾಸಿಟಿವ್ ಆಯಿತು ಅಂತಂದರೆ ಅದು ರೈಟ್ ವರ್ಡ್ ಮೂಮೆಂಟ್ ಆಗುತ್ತೆ. ಯಾಕಂದರೆ ಅವನು ಜಾಸ್ತಿ ಸಪ್ಲೈ ಮಾಡ್ತಾನೆ. ನಾವಿಲ್ಲಿ ಸಪ್ಲೈಯನ್ನು ಇಲ್ಲಿ ಲೆಕ್ಕ ಮಾಡ್ತೀವಿ ಅಂತಂದಾಗ ಈಚೆ ಕಡೆ ರೈಟ್ ವರ್ಡ್ ಶಿಫ್ಟ್ ಆದಾಗ ಜಾಸ್ತಿ ಸಪ್ಲೈ ಆಗುತ್ತೆ. ಲೆಫ್ಟ್ ವರ್ಡ್ ಶಿಫ್ಟ್ ಯಾವಾಗ ಆಗುತ್ತೆ ಅಂದರೆ ನೆಗೆಟಿವ್ ಮೂಮೆಂಟ್, ನೆಗೆಟಿವ್ ವಿಷಯಗಳು ಬಂದಾಗ ಲೆಫ್ಟ್ ವರ್ಡ್ ಮೂಮೆಂಟ್ ಆಗುತ್ತೆ. ಸೊ ಅಪ್ಲಿಕೇಶನ್ಸು, ಸೊ ಎಲ್ಲಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಎಲ್ಲೆಲ್ಲ ಯೂಸ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ಫೋರ್ಕಾಸ್ಟಿಂಗ್ ಔಟ್ಪುಟ್. ಬಿಸ್ನೆಸ್ ಕ್ಯಾನ್ ಪ್ಲ್ಯಾನ್ ಪ್ರೊಡಕ್ಷನ್. ಇದನ್ನು ಇಟ್ಕೊಂಡು ಬಿಸ್ನೆಸ್ ಮ್ಯಾನ್ಗಳು ಅಥವಾ ಕಂಪನಿಗಳು ತಮ್ಮ ಪ್ರೊಡಕ್ಷನನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು. ಎರಡನೇದು ಪಾಲಿಸಿ ಫಾರ್ಮ್ಯುಲೇಷನ್ನು. ಗೌರ್ಮೆಂಟ್ಸ್ ಕ್ಯಾನ್ ಯೂಸ್ ಡಾಟಾ ಟು ಗಿವ್ ಸಬ್ಸಿಡಿ ಆರ್ ಟ್ಯಾಕ್ಸ್. ಸೊ ಈ ರೀತಿಯ ಡಾಟಾವನ್ನು ಬಳಸ್ಕೊಂಡು ಅವರು ಪಾಲಿಸಿ ಮಾಡ್ಕೊಳ್ಳುವಾಗ ಯಾರಿಗೆ ಟ್ಯಾಕ್ಸ್ ಕೊಡಬೇಕು, ಯಾವುದಕ್ಕೆ ಸಬ್ಸಿಡಿ ಕೊಡ್ಬೋದನ್ನು ತೀರ್ಮಾನ ಮಾಡ್ಕೊಳ್ಬೋದು. ಹಾಗೆ ಮಾರ್ಕೆಟ್ ಪ್ಲ್ಯಾನಿಂಗ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಸಪ್ಲೈ ಹೆಲ್ಪ್ಸ್ ಪ್ಲ್ಯಾನ್ ಸಪ್ಲೈ ಚೈನ್. ಸೊ ಸಪ್ಲೈ ಚೈನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಮಾರ್ಕೆಟ್ ಪ್ಲ್ಯಾನಿಂಗನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಬಿಸ್ನೆಸ್ ಸ್ಟ್ರಾಟಜಿ. ಸೊ ಡಿಸೈಡ್ ಸೆಲ್ಲಿಂಗ್ ಕ್ವಾಂಟಿಟಿ, ಪ್ರೈಸಿಂಗು. ಸೊ ಎಷ್ಟು ಕ್ವಾಂಟಿಟಿಯನ್ನು ಸೇಲ್ ಮಾಡಬೇಕು, ಯಾವ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಒಂದು ಸಲ ನಾವು ರಿವಿಷನ್ ಮಾಡೋದಾಗಿದ್ದರೆ, ಸೊ ಪ್ರಾರಂಭದಲ್ಲಿ ನಾವು ಸಪ್ಲೈ ಫಂಕ್ಷನ್ ನೋಡಿದ್ವಿ. ಸಪ್ಲೈ ಫಂಕ್ಷನ್ ಅನ್ನೋದು ಹೌ ಮಚ್ ಕ್ವಾಂಟಿಟಿ ಪ್ರೊಡ್ಯೂಸರ್ ಆರ್ ವಿಲ್ಲಿಂಗ್ ಟು ಸೆಲ್ ಅಟ್ ವೇರಿಯಸ್ ಪ್ರೈಸಸ್ ಅಂತ. ಬೇರೆ ಬೇರೆ ಪ್ರೈಸಲ್ಲಿ ಎಷ್ಟರ ಮಟ್ಟಿಗೆ ಅವ್ರು ಸೇಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ನೋಡ್ಬೋದು. ಸೊ ಇಲ್ಲಿ ಸಪ್ಲೈ ಅಂದ್ರೇನು? ಸಪ್ಲೈ ಅಂದರೆ ಒಬ್ಬ ಪ್ರೊಡ್ಯೂಸರು ಈ ಶುಡ್ ಬಿ ವಿಲ್ಲಿಂಗ್ ಆ್ಯಂಡ್ ಏಬಲ್. ಅವನಿಗೆ ವಿಲ್ಲಿಂಗ್ನೆಸ್ಸು ಇರಬೇಕು, ಆ ವಸ್ತುವನ್ನು ಸಪ್ಲೈ ಮಾಡಲಿಕ್ಕೆ ಎಬಿಲಿಟಿ ಕೂಡ ಇರಬೇಕು. ಇದೆರಡೂ ಇದ್ದಾಗ ಅದನ್ನು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ಸಪ್ಲೈ ಫಂಕ್ಷನ್ ಇದು ಫಾರ್ಮುಲಾ ನೋಡಿದ್ವಿ. ಹಾಗೆ ಇಂಡಿವಿಜುವಲ್ ಸಪ್ಲೈ ಫಂಕ್ಷನ್ನು ಮತ್ತು ಮಾರ್ಕೆಟ್ ಸಪ್ಲೈ ಫಂಕ್ಷನ್ ನೋಡಿದ್ವಿ. ಲಾ ಆಫ್ ಸಪ್ಲೈ, ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ, ಮತ್ತು ನಾವು ಗ್ರಾಫನ್ನು ನೋಡಿದ್ವಿ. ಗ್ರಾಫಲ್ಲಿ ಒಂದು ಅಪ್ವರ್ಡ್ ಸ್ಲೋಪಿಂಗ್ ಸಪ್ಲೈ ಕರ್ವ್ ಸಿಗುತ್ತೆ ನಮಗೆ. ಅದರ ಮ್ಯಾಥಮೆಟಿಕಲ್ ಇಕ್ವೇಷನ್ ಹೀಗಿದೆ. ನೀವು ಯಾವುದೇ ಪ್ರೈಸ್ ಹಾಕ್ಕೊಳ್ಬೋದು. ಈ ಇಕ್ವೇಷನಿಗೆ ನೀವು ಪ್ರೈಸನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಪ್ರೈಸನ್ನು ಜಾಸ್ತಿ ಮಾಡ್ತಾ ಹೋದ ಹಾಗೆ ನಮಗೆ ಕ್ವಾಂಟಿಟಿ ಸಪ್ಲೈ ಜಾಸ್ತಿ ಆಗೋದು ನೋಡ್ತದೆ. ನಾವು 10ರಿಂದ 15 ಅಥವಾ 20, 25 ಹೀಗೆ ಜಾಸ್ತಿ ಮಾಡ್ತಾ ಹೋದ ಹಾಗೆ ಕ್ವಾಂಟಿಟಿ ಸಪ್ಲೈ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಶಿಫ್ಟ್ ಅಂದ್ರೇನು, ಮೂಮೆಂಟ್ ಅಂದ್ರೇನು ಅಂತ ನೋಡಿದ್ವಿ. ಪ್ರೈಸಲ್ಲಿ ಆಗುವ ಬದಲಾವಣೆಯಿಂದ ಶಿಫ್ಟ್ ಸಿಗುತ್ತೆ. ಪ್ರೈಸನ್ನು ಬಿಟ್ಟು ಬೇರೆ ವಸ್ತುಗಳಲ್ಲಿ ಆಗುವ ಬದಲಾವಣೆಯಿಂದ ನಮಗೆ ಮೂಮೆಂಟ್ ಸಿಗುತ್ತೆ. ಸೊ ಎಲ್ಲೆಲ್ಲಿ ಬಳಸ್ಕೊಳ್ತಾರೆ, ಈ ಕಾನ್ಸೆಪ್ಟನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಕೂಡ ನೋಡಿದ್ವಿ. ಥ್ಯಾಂಕ್ ಯು.